ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ಲಾ ಸಿದ್ದೇಗೌಡ, ಹುಟ್ಟಿಸಿದ ಅಪ್ಪನ ಮುಂದೆ ನಿಂತ್ಕೊಂಡು ಎದೆ ನಿಗಿಸ್ಕೊಂಡು ಮಾತಾಡೋಷ್ಟು ಬೆಳ್ಕೊಂಬಿಟ್ಟೆ ಅಲ್ಲ ನೀನು. ಈಗ ಹೇಳ್ತೀನಿ ಕೇಳ, ಅವಳನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಸವಾಲ್ ಹಾಕಿದ್ ನಾನೇಯ. ಅವ್ರ ಅಣ್ಣನ ಕರ್ಸಿದ್ದು ನಾನೇಯ. ಅವಳನ್ನ ಮನೆಯಿಂದ ಆಚೆ ಹಾಕಿದ್ದು ನಾನೇ ಯಾಕಲ್ಲ. ಯಾಕೆ ಅಂದ್ರೆ ನಾವೆಲ್ಲ ಇಷ್ಟಪಟ್ಟು ಮನೆ ತುಂಬಿಸ್ಕೊಂಡು ಸೊಸೆ ಅಲ್ಲಾಕಲ್ಲ ಅವಳು. ನಮ್ಮ ಮನೆ ತನಿಖೆ ಮತ್ತೆ ನಮ್ಮ ರಾಜಕೀಯಕ್ಕೆ ಹೊಂದ್ಕೊಳ್ಳೋ ಅಂತ ಹೆಣ್ಣು ತಗೊಂಬರೋಣ ಅಂತ ನಾವು ಆಸೆ ಪಟ್ಕೊಂಡಿದ್ರೆ ನೀನೇನ್ ಮಾಡ್ಲಾ? ಏನಪ್ಪಾಜಿ ಬರೀ ದುಡ್ಡು ದುಡ್ಡು ಅಂತ ಬರೀ ದುಡ್ಡಿನ ಬಗ್ಗೆನೇ ಮಾತಾಡ್ತಿದ್ದೀರಾ? ಹಸ್ದಾಗ ಅನ್ನ ಅಲ್ವೇ ತಿನ್ನೋದು? ಯಾರು ದುಡ್ಡು ತಿಂದಾರೆ? ದುಡ್ಡೇ ದೊಡ್ಡು ಅನ್ಕೋಬೇಡಿ ಅಪ್ಪಾಜಿ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಬಡವರು ದುಡ್ಡಿರೋರ್ಗಿಂತ ನೆಮ್ಮದಿಯಾಗಿ ಬದುಕ್ತವ್ರೆ. ಹೋಗಲ್ಲ, ಹಸ್ದಾಗ ಅನ್ನನೇ ತಿನ್ನೋದು. ಅನ್ನ ತಿನ್ಬೇಕು ಅಂದ್ರೆ ದುಡ್ಡಿರ್ಬೇಕು. ಯಾರ ಹತ್ರ ಎಷ್ಟು ದುಡ್ಡಿದ್ರು ಸುಮ್ಮನೆ ಬಂದು ಓಟ್ ಹಾಕಿ ಅಂದ್ರೆ ಯಾರು ಹಾಕಕ್ಕಿಲ್ಲಕಲ್ಲ. ದುಡ್ಡು ಕೊಟ್ರೆ ಓಟ್ ಹಾಕಕ್ ಬರೋದು. ನಾವು ರಾಜಕೀಯದಲ್ಲಿ ಇರಬೇಕು, ಓಟ್ ಹಾಕಿಸ್ಕೋಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕಲ್ಲ. ನಾನು 8 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. ನನ್ನ ಕುರ್ಚಿ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋನು, ನನ್ನ ಮಗನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ವೇ? ಅಪ್ಪಾಜಿ, ಮಕ್ಕಳ ಭವಿಷ್ಯ ಇರೋದು ತಂದೆ ಅವ್ರಿಗೋಸ್ಕರ ಎಷ್ಟು ದುಡ್ಡು ಮಾಡಿದ್ದಾನೆ ಅನ್ನೋದ್ರಲ್ಲ, ಮಕ್ಕಳ ಖುಷಿ ಮುಂದೆ ಎಷ್ಟು ದುಡ್ಡಿದ್ರೇನು ಅನ್ಕೋತಾನಲ್ಲ ಅದರಲ್ಲಿ. ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡಿ ನನಗೇನೇ ಆದ್ರೂ, ನನಗೆಂಥ ಪರಿಸ್ಥಿತಿ ಬಂದ್ರೂ ನೀವೆಲ್ಲ ನನ್ನ ಜೊತೆ ನಿಂತ್ಕೋತೀರಿ ಅನ್ನೋ ಭರವಸೆ ನನಗಿತ್ತು. ಅದಕ್ಕೆ ಪ್ರೀತಿ ಹೇಳ್ಕೊಳ್ಳೋ ಧೈರ್ಯ ಇಲ್ಲ ಅಂದ್ರೂ ಪ್ರೀತಿ ಮಾಡಿದವಳು ಕೈ ಬಿಡಬಾರ್ದು ಅಂತ ತಾಳಿ ಕಟ್ಟಿ ಅವ್ರನ್ನ ಕರ್ಕೊಂಬಂದೆ. ನಾನು ಕರ್ಕೊಂಬಂದಾಗ ನಿಮ್ಗೆ ಎಷ್ಟು ಆಶ್ಚರ್ಯ ಆಯ್ತು, ಮೇಡಮ್ ಅವ್ರಿಗೂ ಅಷ್ಟೇ ಆಶ್ಚರ್ಯ ಆಯ್ತು. ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದ್ರೂ ನಾನು ಕಟ್ಟಿರೋ ತಾಳಿಗೆ ಬೆಲೆ ಕೊಟ್ಟು ಎಲ್ಲಾನು ಬಿಟ್ಟು ನಮ್ಮ ಜೊತೆ ಬಂದ್ರು. ನನ್ನ ಒಪ್ಕೊಳ್ಳೋಕ್ಕೇನೋ ಟೈಮ್ ತಗೊಂಡ್ರು. ಆದ್ರೆ ನೀವೆಲ್ಲ ನನ್ನವರು, ಇದು ನನ್ನ ಮನೆ ಅಂತ ಬದುಕು ಶುರು ಮಾಡಿದ್ರು. ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋಷ್ಟು ಪ್ರೀತಿ ಮಾಡ್ತಿದ್ರು. ಅಂತ ಒಳ್ಳೆ ಮನ್ಸಿರೋರ್ನ ಅವ್ರದೇ ತಪ್ಪು ಅಂತ ನನ್ನಿಂದ ದೂರ ಕಳಿಸಿ ನನಗೆ ಮೋಸ ಮಾಡ್ಬಿಟ್ರಲ್ಲ ಪಚ್ಚಿ. ಲೇ ಸಿದ್ದೇಗೌಡ, ನಾನು ನೋಡ್ತಾನೆ ಇವನಿಕಲ್ಲ. ಈ ನಡುವೆ ನೀನು ಅವಳನ್ನ ವಹಿಸ್ಕೊಂಡು ಈಟೊಂದು ಮಾತಾಡ್ತಾ ಇದೆಯಲ್ಲ, ನಿನಗೆ ನಮಗಿಂತ ಅವಳೇ ಮುಖ್ಯ ಆಗೋದ್ಲಲ್ಲ. ಅವಳು ಮಾಡಿದ್ದೆ ಸರಿ, ಅವಳೇ ಸರಿ ಅನ್ನೋದಾದ್ರೆ ನಾವ್ಯಾಕಬೇಕು? ನೀನೇ ತೀರ್ಮಾನ ತಕ್ಕೋ, ನಾವು ಬೇಕಾ ಅವಳು ಬೇಕಾ ಅಂತ. ಅಪ್ಪಾಜಿ, ನೀವು ಒಂದೇ ಒಂದು ಮಾತು ನನ್ಗೆ ಹೇಳಿದ್ರೆ ನಾನೇ ಅವ್ರನ್ನ ಕರ್ಕೊಂಡು ಮನೆಯಿಂದ ಈಚೆಗೆ ಹೋಗ್ತಿದ್ದೆ. ಆದ್ರೆ ನನ್ನ ಬೆನ್ನಕ್ಕೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ರಲ್ಲ ಅಪ್ಪಾಜಿ. ನಿಮ್ಗೆ ಅವ್ರು ಈ ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ನಾನು ಈ ಮನೇಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. ನನ್ನ ಖುಷಿ ಮೇಡಮ್ ಅವ್ರ ಜೊತೆಗೇನೆ. ಲಕ್ಷ್ಮೀ ನಿವಾಸ